ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಇವತ್ತು ನಾನು ಬಂದಿದ್ದೀನಿ ಜುಡಿಯೋಗೆ. ಆ್ಯಂಡ್ ಜುಡಿಯೋದಲ್ಲಿ ಶಾಪಿಂಗ್ ಮಾಡಿ ಸುಮಾರು ದಿನ ಆಗಿತ್ತು. ಆ್ಯಂಡ್ ಮತ್ತೆ ಬಂದಿದ್ದೀನಿ. ಒಳಗೆ ಹೋಗಿ ಏನೇನಿದೆ ಅಂತೆಲ್ಲ ನೋಡೋಣ, ಬನ್ನಿ ಹೋಗೋಣ. ನಾನು ಯಾವಾಗಲೂ ಎಡವಟ್ಟು, ಅದು ಇಲ್ಲೂ ಪ್ರೂವ್ ಆಗೋಯ್ತು. ಯಾಕಂದರೆ ಜುಡಿಯೋ ಒಳಗೆ ಹೋಗ್ತೀನಿ ಅಂದ್ಬಿಟ್ಟು ಜುಡಿಯೋಗೆ ಹೋಗಿರಲಿಲ್ಲ ನಾನು. ಅದ್ರ ಆಪೋಸಿಟ್ ಇನ್ನೊಂದು ಇದೇ ಥರ ಕ್ಲಾತ್ಸ್ದೆಲ್ಲ ಶಾಪ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ. ಬಟ್ ಜುಡಿಯೋಗೆ ಹೋಗಿರೋ ಥರ ಫೀಲ್ ಆಗ್ತಿಲ್ಲ. ಇಲ್ಲೂ ಓಕೆ, ರೇಟ್ ಎಲ್ಲ ರೀಸನೇಬಲ್ ಇತ್ತು. ಆ್ಯಂಡ್ ಕ್ಲಾತ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಎಲ್ಲ ಓಕೆ. ಬಟ್ ನಾನು ಹೋಗಬೇಕು ಅಂದ್ಕೊಂಡಿದ್ದು ಜುಡಿಯೋಗೆ. ನಮ್ಮ ಅಮ್ಮನ ಕರ್ಕೊಂಡು ಅದ್ರ ಆಪೋಸಿಟ್ ಬೇರೆದು ಶಾಪ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಅದೂ ನಾನು ಜುಡಿಯೋ ಅಂತ ಅಂದ್ಕೊಂಡೆ. ಅಂತ ಆ ಡ್ರೆಸ್ ಗೀಸ್ ಎಲ್ಲ ನೋಡಾದ್ಮೇಲೆ ಕಾಲ್ ಬಂತು, ಎಲ್ಲಿದೆಯಾ ಅಂತ. ನಾನು ಜುಡಿಯೋದಲ್ಲಿದ್ದೀನಿ. ಜುಡಿಯೋ ಮೇಲಿದೆಯಾ ಕೆಳಗಿದೆಯಾ? ಜುಡಿಯೋ ಕೆಳಗಡೆನೇ ಇದೆಯಲ್ಲ, ಅಲ್ಲೇ ಇದ್ದೀನಿ ಅಂತ. ಆ್ಯಂಡ್ ಆವಾಗ ಗೊತ್ತಾಯಿತು ಅದು ಜುಡಿಯೋ ಅಲ್ಲ ಅಂತ. ಆ್ಯಂಡ್ ಈಗ ಬಂದೆ ನೋಡಿ ಜುಡಿಯೋಗೆ ಬಂದಾಗ ಫುಲ್ಲು ಅಮ್ಮ ಹೇಳಿದ್ರು, ನೀನು ಕೇಳಿದ್ದೆಲ್ಲ ಇಲ್ಲೇ ಇದೆ ಅಂತ. ಆ್ಯಂಡ್ ನಾನು ಹುಡುಕ್ತಾ ಇದ್ದಿದ್ದು ಮೇಕಪ್ ಸೆಟ್ಗಳೆಲ್ಲ ಇಲ್ಲೇ ಇತ್ತು. ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಎವ್ರಿ ಡೇ. ಸೊ ನಂಗೆ ಲಿಪ್ಸ್ಟಿಕ್ ಅಂದರೆ ಇಷ್ಟ, ಕಾಜಲ್ ಅಂದರೆ ಇಷ್ಟ. ಸೊ ಅದನ್ನೇ ಜಾಸ್ತಿ ತೊಗೊಂಡಿರೋದಿಲ್ಲಿ. ಆಮೇಲೆ ಇಯರಿಂಗ್ಸು ಸಖತ್ ಇಷ್ಟ ನಂಗೆ. ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೂ ಬೇಜಾನಿದೆ, ಅಂದ್ರೂ ಮತ್ತೆ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಲಿಪ್ಸ್ಟಿಕ್ಕು ಮತ್ತು ಫೌಂಡೇಶನ್ ಕ್ರೀಮ್ಸು, ಜೊತೆಗೆ ಲಿಪ್ ಗ್ಲಾಸು ಎಲ್ಲನೂ ಚೆನ್ನಾಗಿತ್ತು. ಕ್ವಾಲಿಟಿ ನನಗೆ ಅಂದರೆ ಪ್ರಾಡಕ್ಟ್ಸ್ದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಅದು ಚೆನ್ನಾಗಿತ್ತು. ನಾನಿಲ್ಲಿ ಒಂದು ಬಿಡ್ದಂಗೆ ಎಲ್ಲ ನೋಡ್ತಾಯಿದ್ದೆ. ಇವರು ಸಾಕು ಎಷ್ಟು ತೊಗೋತೀಯಾ, ಅದನ್ನೇ ತೊಗೊತೀಯಲ್ಲ ಅಂತ ಎಲ್ಲ ಇದೆ ಮನೇಲಿ, ಮತ್ತೆ ತೊಗೊತೀಯಾ ಅಂತ ನಮ್ಮಮ್ಮ ಅಂದ್ರೂ ನನಗೆ ನೋಡ್ತಾ ಅಂದರೂ 2 hours 1.5 hour ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. 2 hours ಅಲ್ಲ, ಸಾರಿ, 1.5 hour ನಾನು ಜುಡಿಯೋದಲ್ಲೇ ಟೈಮು ಸ್ಪೆಂಡ್ ಮಾಡಿದ್ದು. ಅದೇನೋ ಹೇಳ್ತಾರಲ್ಲ, ಹುಡುಗಿಯರಿಗೆ ಶಾಪಿಂಗ್ ಅಂದರೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ ಅಂತ. ಹಂಗೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಫುಲ್ ಸುಸ್ತಾಗಿ ಹೋಗಿದ್ದೆ. ಕಾರ್ಗಲ್ಲಿಂದ ದಾವಣಗೆರೆ ಹೋಗ್ಬೇಕಾರೆ ಫಸ್ಟ್ ಹೋಗಿದ್ದೆ ಜುಡಿಯೋಗೆ. ನನ್ನ ಟೀ ಕಾಫಿ ಏನೂ ಕುಡಿಲಿಲ್ಲ. ನಾನು ಫಸ್ಟು ಜುಡಿಯೋಗೆ ಕರ್ಕೊಂಡೋಗಿ ಅಂದೆ. ಆ್ಯಂಡ್ ಜುಡಿಯೋಗೆ ಕರ್ಕೊಂಡ್ಬಂದರು. ಚೆನ್ನಾಗಿ ಶಾಪಿಂಗ್ ಅಂತೂ ಆಯಿತು. ಇಲ್ಲಿ ನಮ್ಮಮ್ಮ ಏನು ಮಾಡಿಬಿಟ್ಟಿದ್ರು ಅಂದರೆ, ನೈಲ್ ಪಾಲಿಶ್ ತೊಗೊಂಡಿದ್ರು. ಅವರು ಟ್ರೈ ಮಾಡೋಕ್ಕೆ ಅಂತ ಸಪ್ರೇಟ್ ಬಾಕ್ಸ್ ಇಟ್ಟಿರ್ತಾರೆ. ಸೊ ಅದನ್ನು ತೊಗೊಂಬಂದ್ಬಿಟ್ಟಿದ್ದಾರೆ. 2 ಸೆಲೆಕ್ಷನ್ ಅದೇ ಥರ ಮಾಡ್ಕೊಂಡಿದ್ದಾರೆ. ನಾನಿಲ್ಲಿ ಏನೇನು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಮತ್ತು ಎಲ್ಲ ರೇಟ್ 99 ರುಪೀಸು ಮತ್ತು 29 ರುಪೀಸಿಂದನೂ ಇದೆ. ಇಲ್ಲಿ ಕ್ಲಾತ್ಸ್ ಕೂಡ ಚೆನ್ನಾಗಿತ್ತು. ನಾನು ತೊಗೋತೀನಿ ಅಂದೆ, ಅಮ್ಮ ಬೇಡ ಅಂದರು. ಅದಕ್ಕೆ ಜಸ್ಟ್ ನೋಡಿದೆ ಅಷ್ಟೇ. ಇನ್ನು ಸ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ತೊಗೊಂಡಿಲ್ಲ, ತುಂಬ ಸ್ಲಿಪ್ಪರ್ಸ್ ಇದೆ ಬೇಡ ಅಂದರು. ಜೊತೆಗೆ ಬಿಲ್ ಮಾಡಿಸಿದ್ಮೇಲೆ ಸರಿ ಬಿಲ್ ಆಯಿತು. ಫೈನಲಿ ನನ್ನ ಜುಡಿಯೋ ಶಾಪಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಮನೆಗೆ ಹೋಗಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಮತ್ತೆ ಸಿಗೋಣ. ಬಾಯ್. ಆ್ಯಂಡ್ ಇವತ್ತಿನ ಜುಡಿಯೋ ಶಾಪಿಂಗ್ನಲ್ಲಿ ನಾನು ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ನಿಮಗೆ ರಿವೀಲ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಶಾಪಿಂಗ್ ಮಾಡಿರೋದೆಲ್ಲನೂ ಇದೆ, ನೋಡೋಣ. ಓಕೆ, ಖಾಲಿ. ಜುಡಿಯೋ ಶಾಪಿಂಗ್ನಲ್ಲಿ ನಾನು ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಇದು ಫಿಂಗರ್ ರಿಂಗು ತುಂಬ ಚೆನ್ನಾಗಿದೆ. ರೇಟ್ ಬಂದುಬಿಟ್ಟು 149 ರುಪೀಸ್. ಮತ್ತು 4 ರಿಂಗ್ಸ್ ಬರುತ್ತೆ. ಸೇಮ್ ಗೋಲ್ಡ್ ಹಾಕೊಂಡ ಥರ ಫೀಲ್ ಆಗುತ್ತೆ. ನಾನು ಹಾಕ್ಕೊಂಡು ಇದರೊಳಗೇ ಇಟ್ಟಿದ್ದೀನಿ. ಆ್ಯಂಡ್ ತೋರಿಸ್ತೀನಿ ಹಾಕ್ಕೊಂಡು ಹೇಗೆ ಕಾಣುತ್ತೆ ಅಂತ. 1 and 2, 3, 4.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಫಿಂಗರ್ ರಿಂಗು ಆ್ಯಂಡ್ ಈ ಥರದ್ದು ಕ್ಲಿಪ್ಸ್ ತೊಗೊಂಡಿದ್ದೆ. ಇದು ಅಮ್ಮ ತೊಗೊಂಡಿದ್ದಾರೆ ಈ ಥರ ಕ್ಲಿಪ್ಸ್ ಬೇಕು ಅಂತ. ಎರಡಿದೆ. ಇದು 79 ರುಪೀಸು. ಇದು 79 ರುಪೀಸ್ಗೆ ಈ ಒಂದು ಕ್ಲಿಪ್ಸು. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಒಂದು ಹಾಕ್ಕೊಂಡಿದ್ದೆ ಕೂಡ, ಬ್ಲ್ಯಾಕ್ ಕಲರು. ನೋಡಿ, ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸಾಫ್ಟಾಗಿದೆ, ಒಂಥರ ಪ್ಲಾಸ್ಟಿಕ್ ಥರ. ಅಂದರೆ ನಾವು ನಾರ್ಮಲಾಗಿ ಶಾಪಲ್ಲಿ ಯೂಸ್ ಮಾಡೋದು ಸ್ವಲ್ಪ ಗಟ್ಟಿ ಬರುತ್ತೆ. ಎಕ್ಸಾಂಪಲ್ ಈ ಥರ ಹಿಂಗೆ ಬರುತ್ತೆ. ಆದರೆ ಈ ಕ್ಲಿಪ್ಸು ನೀವು ಹೀಗೆ ಮಾಡಬೇಕಾದ್ರೆ ಹಾಗೆ ಆ್ಯಂಡ್ ಸಾರಿ, ನನ್ನ ಪಿಜ್ಜಾ ಶಾಪಿಂದ ಕಾಲ್ ಬಂದಿತ್ತು, ಹಾಗಾಗಿ ಅದೇ ಇದು ತುಂಬ ಚೆನ್ನಾಗಿತ್ತು. ನನಗಿದು ಇಷ್ಟ ಆಯಿತು ಆ್ಯಂಡ್ ನಾನು ಬೇಗ ಹೋಗಬೇಕು, ಹಾಗಾಗಿ ಬೇಗ ತೋರಿಸ್ತೀನಿ. ಅದಾದಮೇಲೆ ಪರ್ಫ್ಯೂಮು. ಇದು ನಾನು ಮೈಸೂರಿಗೆ ಹೋದಾಗ ತೊಗೊಂಡಿದ್ದೆ, ತುಂಬ ಇಷ್ಟ ಆಗಿತ್ತು. ಇದಾದಮೇಲೆ ನಾನು ಮತ್ತೆ ಬೇರೆ ಪರ್ಫ್ಯೂಮ್ನ ನಾನು ತೊಗೊಂಡಿಲ್ಲ. ಇದು ಪರ್ಫ್ಯೂಮ್ ಅಲ್ಲ, ಬಟ್ ಇದೇನೆಂದರೆ ಬಾಡಿ ಮಿಸ್ಟ್ ಅಂತಂದರೆ ಬಾಡಿ ಸ್ಪ್ರೇ ಇದು, ಬಟ್ ಪರ್ಫ್ಯೂಮ್ ಆಗೂ ಹಾಕೊಬೋದು. ಸೊ ನಾನು ಹಾಕೋತಾ ಇದ್ದೀನಿ. ಅಂದರೆ ತುಂಬ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ ಸ್ಮೆಲ್ಲು. ಇದೊಂದು ಖಾಲಿ ಆಯಿತು ಅಂತ ಮತ್ತೆ ತೊಗೊಂಡ್ಬಂದಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಜುಡಿಯೋ ಹೋಗಿದ್ದು. ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಹೋಗಿದ್ದೆ, ಇದು ಸೆಕೆಂಡ್ ಟೈಮ್ ದಾವಣಗೆರೆಗೆ ಹೋಗಿದ್ದೀನಿ. ಆ್ಯಂಡ್ ಇದು ನನಗೆ ಮೇಕಪ್ ಮಾಡಿದಾಗ ಕಂಪಲ್ಸರಿಯಾಗಿ ಬೇಕೇ ಬೇಕು, ವೆಟ್ ಟಿಶ್ಯೂ. ಸೊ ನಾನು ಇದನ್ನು 3 ಪ್ಯಾಕ್ಸ್ ತೊಗೊಂಡಿದ್ದೀನಿ. ಇದ್ರ ರೇಟ್ ಬಂದುಬಿಟ್ಟು 29 ರುಪೀಸು. 3 ಫ್ಲೇವರಲ್ಲಿ ತೊಗೊಂಡಿದ್ದೀನಿ. ಒಂದು ಗ್ರೇಪ್ಸು, ಇನ್ನೊಂದು ಆಲೂವೆರಾ, ಇನ್ನೊಂದು ವಾಟರ್ ಮೆಲನ್. 3 ಟೈಪ್ಸಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿರುತ್ತೆ, ತುಂಬ ಡ್ರೈ ಆಗಿರಲ್ಲ. ಕೆಲವೊಂದು ವೆಟ್ ಟಿಶ್ಯೂ ತುಂಬ ಡ್ರೈ ಇರುತ್ತೆ, ಇದು ಡ್ರೈ ಇರಲ್ಲ. ಸೊ ನನಗೆ ಅಲ್ಲಿ ತೊಗೊಂಡಿದ್ದು ನನಗೆ ಚೆನ್ನಾಗಿ ಯೂಸ್ ಆಯಿತು. ಸೊ ಹಾಗಾಗಿ ನಾನು 3 ಪ್ಯಾಕ್ಸ್ ತೊಗೊಂಡಿದ್ದೀನಿ. ಕ್ಲಿಪ್ಸ್ ತೋರಿಸಿದ್ನಲ್ಲ. ಅದಾದಮೇಲೆ ಇದು 99 ರುಪೀಸ್ಗೆ. ಸೊ ಇದು ಐಲೈನರು, ಮಸ್ಕರ. ಒಂದು ಟೈಮ್ ಹಾಕೊಂಡಿದ್ದೀನಿ. ಇದು ಹೇಗಿತ್ತು ಅಂದರೆ, ಮಸ್ಕರ ಚೆನ್ನಾಗೇ ಬರುತ್ತೆ. ಬಿಕಾಸ್ ನಾನು ಇದನ್ನು ಕೂಡ ಅಷ್ಟೇ ನಾನು ಮೈಸೂರಲ್ಲಿ ತೊಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಇದೆ, ಅದು ಇದೆ. ನಂಗೆ ಡೈಲಿ ಯೂಸಿಗೆ ಒಂದು ಬೇಕಿತ್ತು, ಸೊ ಹಂಗಾಗಿ ಮತ್ತೊಂದು ತೊಗೊಂಡೆ. ನನ್ನ ಫೇವ್ರೇಟ್, ಆಲ್ಮೋಸ್ಟ್ ಎಲ್ಲ ನನ್ನ ಫೇವ್ರೇಟೇ ಇರುತ್ತೆ. ಇದು ಬಂದುಬಿಟ್ಟು ವಾಟರ್ ಪ್ರೂಫು ಐಲೈನರು. ತುಂಬ ಲೈಟಾಗಿದೆ ಕಡ್ಡಿ. ಸೊ ಯಾವಾಗ್ಬಿಟ್ಟು ಓಪನ್ ಮಾಡ್ತೀನಿ. ಐಲೈನರ್ ತೊಗೊಂಡಿದ್ದೀನಿ. ವಾಟರ್ ಪ್ರೂಫು ಅಂದರೆ ಮಳೇಲಿ ಏನಾದರೂ ಹೋಗಬೇಕಾದ್ರೆ, ಏನಾದ್ರು ರೀಲ್ಸ್ ಏನಾದ್ರು ಮಾಡಬೇಕಾದ್ರೆ ಇದನ್ನ ಹಾಕ್ಕೊಳ್ತೀನಿ. ಆ್ಯಂಡ್ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೂ ಆಲ್ಮೋಸ್ಟ್ ವಾಟರ್ ಪ್ರೂಫ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಸ್ವೆಟ್ ಆದಾಗ ಎಲ್ಲ ಇಳ್ಕೊಂಡು ಬಂದ್ಬಿಡುತ್ತೆ. ಹಾಗಾಗಿ ಅಂದರೆ ತುಂಬ ಕಮ್ಮಿ ನಾನು ಯೂಸ್ ಮಾಡೋದು. ಅಂದರೂ ಇರಲಿ ಅಂತ ಒಂದು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದೆ ಇವೆಲ್ಲ, ತೋರಿಸೋದು ಎಲ್ಲನೂ ಇದೆ. ಇನ್ನೊಂದು ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಇದು ನೈಲ್ ಪಾಲಿಶು ನಮ್ಮಮ್ಮ ಇಷ್ಟಪಟ್ಟು ತೊಗೊಂಡಿರೋದು. ಸೊ ನಾನು ಹೋದ್ಸಲಿನೂ ತಂದಿದ್ದೆ, ಅದು ಇನ್ನೂ ಚೆನ್ನಾಗಿದೆ. ನಾನು ಹೋದ್ಸಲಿ ಹೋಗಿ ಒಂದು 11 ಮಂತ್ಸ್ ಆಗಿರಬೇಕು. ಯಾಕಂದರೆ ನಾನು ದಸರಾ ಟೈಮಲ್ಲಿ ಹೋಗಿದ್ದೆ, 11 ಮಂತ್ಸ್ ಆಗಿದೆ. ಸೊ ನಾನು ಅವಾಗ ಹೋದಾಗ ಇದೆಲ್ಲ ತೊಗೊಂಡ್ಬಂದಿದ್ದೆ. ಅದಿನ್ನೂ ಹಾಗೆ ಇದೆ, ಚೆನ್ನಾಗಿದೆ ನೈಲ್ ಪಾಲಿಶು. ಆ್ಯಂಡ್ ಲಿಪ್ಸ್ಟಿಕ್, ನನ್ನ ಫೇವ್ರೇಟ್ ಅಂದರೆ ಲಿಪ್ಸ್ಟಿಕ್ಕು. ಸೊ ನಾನು ಅಲ್ಲಿ ಗೊತ್ತಾಗಿಲ್ಲ, ಕಲರ್ ಬೇರೆ ಅಂದ್ಕೊಂಡು ಬೇರೆ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. ಇದು ಸೇಮ್ ಕಲರೇ. ಆ್ಯಂಡ್ ನಾನು ಹಚ್ಕೊಂಡಿದ್ದೀನಲ್ಲ, ಇದು ಸೇಮ್ ಕಲರು. ಇದಕ್ಕೆ ರೇಟು 149 ರುಪೀಸ್ತು. ಆ್ಯಂಡ್ ಇದು ಕೂಡ 149 ಅನ್ಕೋತೀನಿ, ರೇಟ್ ಕಿತ್ತಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಸೇಮ್ ಕಲರು 149 ರುಪೀಸ್ತು. ಆ್ಯಂಡ್ ಮತ್ತು ಲಿಪ್ ಲೈನರ್ ಕೂಡ ಸೇಮ್ ತೊಗೊಂಡಿದ್ದೀನಿ. ಇದೇನೋ ಒಂದು 100 ಇಲ್ಲ ಅನ್ಕೋತೀನಿ, 99 ರುಪೀಸ್ ಇರಬೇಕಿದು, ಸೇಮ್ 100. ಓಕೆನಾ. ಅದಾದಮೇಲೆ ನಾನು ಅಷ್ಟು ಆದಮೇಲೆ ವಿಟಮಿನ್ ಸಿ. ಓಕೆನಾ. ನಾನು ಯೂಸ್ ಮಾಡಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ ಚಿಕ್ಕ. ಇದು 199 ರುಪೀಸ್ತು. ನಾನು ಆಲ್ಮೋಸ್ಟ್
ಇದೆಲ್ಲ ಏನು ಯೂಸ್ ಮಾಡಲ್ಲ, ಇಲ್ಲ ತಂದಾದ್ರಿಂದ. ಅದೆಲ್ಲ ಯೂಸ್ ಮಾಡಿ ನೋಡ್ತೀನಿ ಹೇಗೆ ಅಂತ. ಸೊ ಗ್ಲೋ ಬರುತ್ತೆ ಅಂತ ಅಂದರೆ ಮೇಕಪ್ ಆದಾಗ ಗ್ಲೋ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ. ಒನ್ ಟೈಮು ನಾನು ತೊಗೊಂಡು ಇವಾಗ ತೊಗೊಂಡಿರೋದಲ್ವ, ನೆಕ್ಸ್ಟ್ ಯಾವಾಗಾದರೂ ಹಾಕೊತೀನಿ. ನಾನು ಅಷ್ಟೊಂದು ಏನು ತೊಗೊಂಡಿದ್ದು ಹೌದು, ಬಟ್ ಇಷ್ಟಪಟ್ಟು ಇದು ಬೇಕೇ ಬೇಕಂತ ಏನು ತೊಗೊಂಡಿಲ್ಲ, ಇರಲಿ ಒಂದು ಅಂತ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ನನ್ನ ಫೇವ್ರೆಟ್ ಇಯರಿಂಗ್ಸ್ಗಳು ಪುಟ್ಟು ಇಯರಿಂಗ್ಸ್ ನೋಡ್ತಿದ್ದೀರಲ್ಲ, ತುಂಬ ಪುಟ್ಟದು. ಆ್ಯಂಡ್ ಇದೊಂದು ಸೆಟ್ಟು ನೋಡಿ. ಆ್ಯಂಡ್ ಒಟ್ಟು 3 ತೊಗೊಂಡಿದ್ದೀನಿ ಡೈಲಿ ಯೂಸ್ಗೆ. ಅಂದರೆ ಈ ಥರ ಸಣ್ಣವು ತೊಗೊಂಡ್ರೆ ಎಲ್ಲಿ ಹೋಗ್ತಾವೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆ್ಯಂಡ್ ಈ ಥರದ್ದು ನಾನು ಬೇರೆ ಥರದ್ದು ತೊಗೊಂಡಿದ್ದೆ. ಇದಕ್ಕೆ ಎಷ್ಟು 149 ರುಪೀಸ್, 150. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ಕೇಳಿದಾಗ 250, 300 ಅಂತ ಹೇಳಿದರು. ನಾನು ಈಗ ರೀಸೆಂಟಾಗಿ ಹೋದ್ಸಲ ಹೋಗಿದ್ನಲ್ವ, ಆವಾಗ ನಿಮ್ಗೆ ಗೊತ್ತಿಲ್ಲ, ಒಂದು 4 ಮಂತ್ ಬ್ಯಾಕ್ ನಾನು ಹೋಗಿದ್ದೆ. ಸೊ ಅವಾಗ ನಾನು ಇದ್ರ ರೇಟ್ ಎಲ್ಲ ಕೇಳಿದಾಗ 250, 300 ಇತ್ತು. ಬಟ್ ನಾನು ಜುಡಿಯೋದಲ್ಲೇ ತೊಗೊಂಡಿದ್ದು, ಇದೇ ಕ್ವಾಲಿಟಿ ಇತ್ತು, 149 ರುಪೀಸ್ಗೆ. ಅದಿನ್ನೂ ಚೆನ್ನಾಗಿದೆ, ಸ್ವಲ್ಪ ಕಲರ್ ಡಿಮ್ ಆಗಿದೆ, ಬಟ್ ಹಾಕ್ಕೊಳ್ತೀನಿ. ಆ್ಯಂಡ್ ನಾನು ಯೂಟ್ಯೂಬ್ ನೋಡಿಕೊಂಡು ಇನ್ನೊಂದು ದುಡ್ಡು ಸಾಧನೆ ಮಾಡೋಕ್ಕೆ ಹೋಗ್ತಿದ್ದೆ. ಆ್ಯಂಡ್ ಯೂಟ್ಯೂಬ್ ನೋಡಿಕೊಂಡು ನಾನು ಎಲ್ಲಿಗೆ ಹೋಗಿದ್ದೆ ಅಂದರೆ ಅದು ಹೆಸರು ಬರಲ್ಲ, ಚೆನ್ನೈ ಶಾಪಿಂಗ್ ಮಾಲ್ಗೆ ಹೋಗಿದ್ದೆ ದಾವಣಗೆರೆಯಲ್ಲಿ. ಪ್ರಪಂಚದಾದ್ಯಂತ ಫ್ಯಾಷನ್ಗಳು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಸಾಂಪ್ರದಾಯಿಕ ವಸ್ತುಗಳ ಅತ್ಯಾಧುನಿಕ ಫ್ಯಾಷನ್, ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಮನಸ್ಸೆಳೆಯುವ ವಸ್ತ್ರಗಳು. ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ಬಟ್ ನನಗೇನು ಅಂತ ವರ್ತ್ ಅಂತ ಏನು ಅನಿಸಿಲ್ಲ. ಇದು ತೊಗೊಂಡೆ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದಕ್ಕೆ ನಂಗೆ ಸಕ್ಕದಾಗಿ ಕಾಣಬೇಕು ಅಂತ ಈ ಇಯರಿಂಗ್ ತೊಗೊಂಡೆ. 369 ರುಪೀಸ್ ಕೊಟ್ಟೆ, ಅಂದರೆ 370 ರುಪೀಸು. ಬಟ್ ಏನು ಅಂತ ಏನು ಲೈಕ್ ಆಗಿಲ್ಲ ನನಗೆ, ತೊಗೊಂಡ್ಬಿಟ್ಟೆ. ಮತ್ತು ಡ್ರೆಸ್ಗಳೇ ನನಗೆ ಅಂತ ಡಿಫ್ರೆನ್ಸ್ ಅನಿಸಿಲ್ಲ, ಚೆನ್ನಾಗಿ ಅನ್ನಿಸ್ಲಿಲ್ಲ. ಡ್ರೆಸ್ಸು ಓಕೆ ಇತ್ತು. ಅದಾದಮೇಲೆ ಸ್ಯಾರೀಸ್ಗಳು ಅಷ್ಟೇ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ನನಗೆ ಹೇಳೋದಾದರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಜುಡಿಯೋ ಚೆನ್ನಾಗಿತ್ತು. ಜುಡಿಯೋದಲ್ಲಿ ನಾನು ಡ್ರೆಸ್ಗಳೆಲ್ಲ ಏನು ತೊಗೊಂಡಿಲ್ಲ. ನಾನು ಅಷ್ಟೊಂದು ವೆಸ್ಟರ್ನ್ ಡ್ರೆಸ್ಗಳೆಲ್ಲ ಏನು ಹಾಕೋಲ್ಲ. ಸೊ ನಾನು ಹಾಕೋದೆಲ್ಲ ಟ್ರೆಡಿಷ್ನಲ್ಲು. ನಾನು ಹಾಕೊಳ್ಳೋ ಥರದ್ದು ಅಲ್ಲಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಡ್ರೆಸ್ನ ತೊಗೊಂಡಿಲ್ಲ. ಇನ್ನು ಇಯರಿಂಗ್ಸು ಇದೆಲ್ಲ ತೊಗೊಂಡೆ. ಆ್ಯಂಡ್ ಫೈನಲಿ ಅದ್ರ ಜೊತೆ ಇದೊಂದು 50 ರುಪೀಸ್ದು, ಇದು ಸಂಯುಕ್ತಂಗೆ ತೊಗೊಂಡಿದ್ದು, ಅವಳಿಗೆ ಸ್ಕೂಲ್ಗೆ ಹಾಕೊಂಡೋಗೋಕ್ಕೆ ಚೆನ್ನಾಗಿತ್ತು, ಕ್ಯೂಟಾಗಿ. ಇದೊಂದು ತೊಗೊಂಡೆ ಅಷ್ಟೇ. ಇದಿಷ್ಟು ನನ್ನ ಜುಡಿಯೋ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಎಲ್ಲ ವೀಡಿಯೋನೂ ನೀವು ತಪ್ಪದೆ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಆ್ಯಂಡ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಾನು ಮುಂದಿನ ವೀಡಿಯೋದಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.